Good morning children. ಪಾಠ 9. ಈಗ ನಿನ್ನೆ ಕಳಿಸಿದಂಥ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 55 ಕೇಳಿದ ಪದಗಳು ಮತ್ತು ಓದಿ ತಿಳಿರಿ ಕಲ್ತಿದ್ದೇವೆ. ಇವತ್ತು ಪ್ರಶ್ನೆಗಳನ್ನು ಕಲಿಯೋಣ. ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ. ಸೊ ನಾನು ಮೊದಲು ಹೇಳಿದ ಹಾಗೆ ನೀವೇನು ಮಾಡಬೇಕೀಗ, ಹೊಸ ಪೇಜಲ್ಲಿ ಇವತ್ತಿನ ಡೇಟ್ ಹಾಕಿಬಿಟ್ಟು ಹೆಡ್ಡಿಂಗ್ ಬರಿಬೇಕು. ಪಾಠದ ಹೆಸರು ಚೆನ್ನಾಗಿ ಬರಿಬೇಕು, 3 ಕಲ್ಲುಗಳನ್ನು ಬಿಟ್ಟು. ಆ ನಂತರ ಕೇಳಿದ ಪದಗಳನ್ನು ಬರೀರಿ. ನಂತರ ಓದಿ ತಿಳಿದ ಪದಗಳನ್ನು ಬರೆದು ಆದ ನಂತರ ಈ ಪ್ರಶ್ನೆಗಳಿಗೆ ಉತ್ತರ ಬರೀರಿ. ಅದನ್ನು ನೀವು ನೀಟಾಗಿ ಬುಕ್ಕಲ್ಲಿ ಬರೀಬೇಕು. ಸೊ ಮೊದಲನೆಯ ಪ್ರಶ್ನೆ, ಶಿಲ್ಪಿ 3 ಕಲ್ಲುಗಳನ್ನು ಏಕೆ ತಂದನು? ಶಿಲ್ಪಿ 3 ಕಲ್ಲುಗಳನ್ನು ಏಕೆ ತಂದನು? ಉತ್ತರ, ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು ಕಲ್ಲುಗಳನ್ನು ತಂದನು. ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು ಕಲ್ಲುಗಳನ್ನು ತಂದನು. ಸೊ ಮೊದಲನೇ ಪ್ರಶ್ನೆ ಆದ ತಕ್ಷಣ ಮೊದಲನೇ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರ ಬರೆದಾದ ನಂತರ ಒಂದು ಲೈನನ್ನು ಬಿಡಿ. ಒಂದು ಲೈನ್ ಬಿಟ್ಟಾದ ನಂತರ ಮತ್ತೆ ಎರಡನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡಿ. ಎರಡನೇ ಪ್ರಶ್ನೆ, ಶಿಲ್ಪಿಯು ಕಲ್ಲನ್ನು ಕೆತ್ತಲು ಏನನ್ನು ಬಳಸಿದನು? ಶಿಲ್ಪಿಯು ಕಲ್ಲನ್ನು ಕೆತ್ತಲು ಏನನ್ನು ಬಳಸಿದನು? ಉತ್ತರ, ಶಿಲ್ಪಿಯು ಕಲ್ಲನ್ನು ಕೆತ್ತಲು ಉಳಿ ಮತ್ತು ಸುತ್ತಿಗೆ ಬಳಸಿದನು. ಶಿಲ್ಪಿಯು ಕಲ್ಲನ್ನು ಕೆತ್ತಲು ಉಳಿ ಮತ್ತು ಸುತ್ತಿಗೆ ಬಳಸಿದನು. ಓಕೆ, ಈಗ ಎರಡನೇ ಉತ್ತರ ಆದ ನಂತರ ಮತ್ತೊಂದು ಲೈನ್ ಬಿಡಬೇಕು. ಮೂರನೆಯ ಪ್ರಶ್ನೆ, ಮೂರನೆಯ ಪ್ರಶ್ನೆ, ಯಾವ ಕಲ್ಲು ಸುಂದರ ಮೂರ್ತಿಯಾಯಿತು? ಯಾವ ಕಲ್ಲು ಸುಂದರ ಮೂರ್ತಿಯಾಯಿತು? ಉತ್ತರ, ಮೂರನೆಯ ಕಲ್ಲು ಸುಂದರ ಮೂರ್ತಿಯಾಯಿತು. ಮೂರನೆಯ ಕಲ್ಲು ಸುಂದರ ಮೂರ್ತಿಯಾಯಿತು. ಓಕೆ, ಆದಾದ ನಂತರ ಮತ್ತೊಂದು ಲೈನ್ ಬಿಡಬೇಕು. ನಾಲ್ಕನೆಯ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ ಸ್ವಲ್ಪ ದೊಡ್ಡದಿದೆ ಉತ್ತರ. ಮೊದಲೆರಡು ಕಲ್ಲುಗಳು ಕೊನೆಗೆ ಏನೆಂದು ತೀರ್ಮಾನಿಸಿದವು? ಮೊದಲೆರಡು ಕಲ್ಲುಗಳು ಕೊನೆಗೆ ಏನೆಂದು ತೀರ್ಮಾನಿಸಿದವು? ಉತ್ತರ, ಮೊದಲೆರಡು ಕಲ್ಲುಗಳು ಏಟನ್ನು ಸಹಿಸಿಕೊಳ್ಳಲು ಮತ್ತು ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳಲು ತೀರ್ಮಾನಿಸಿದವು. ಮತ್ತೊಂದ್ಸರಿ, ಮೊದಲೆರಡು ಕಲ್ಲುಗಳು ಏಟನ್ನು ಸಹಿಸಿಕೊಳ್ಳಲು ಮತ್ತು ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು
ಕೇಳಿಕೊಳ್ಳಲು ತೀರ್ಮಾನಿಸಿದವು. ಓಕೆ ಚಿಲ್ಡ್ರನ್, ಅರ್ಥ ಆಯ್ತು ನಿಮಗೆ? ಸೊ ಮತ್ತೊಂದ್ಸರಿ ಓದಿ ಹೇಳ್ತೇನೆ ನಾನು. ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ, ಬರೀರಿ. ಚಿಲ್ಡ್ರನ್, ನೀವು ಬರಿಬೇಕಾದ್ರೆ ಹೇಳ್ತಾ ಬರಿಬೇಕಾಯ್ತಾ? ಓಕೆ, ಮೊದಲನೆಯ ಪ್ರಶ್ನೆ, ಶಿಲ್ಪಿ 3 ಕಲ್ಲುಗಳನ್ನು ಏಕೆ ತಂದನು? ಶಿಲ್ಪಿ 3 ಕಲ್ಲುಗಳನ್ನು ಏಕೆ ತಂದನು? ಉತ್ತರ, ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು ಕಲ್ಲುಗಳನ್ನು ತಂದನು. ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು ಕಲ್ಲುಗಳನ್ನು ತಂದನು. ಎರಡನೇ ಪ್ರಶ್ನೆ, ಶಿಲ್ಪಿಯು ಕಲ್ಲನ್ನು ಕೆತ್ತಲು ಏನನ್ನು ಬಳಸಿದನು? ಶಿಲ್ಪಿಯು ಕಲ್ಲನ್ನು ಕೆತ್ತಲು ಏನನ್ನು ಬಳಸಿದನು? ಶಿಲ್ಪಿಯು ಕಲ್ಲನ್ನು ಕೆತ್ತಲು ಉಳಿ ಮತ್ತು ಸುತ್ತಿಗೆ ಬಳಸಿದನು. ಶಿಲ್ಪಿಯು ಕಲ್ಲನ್ನು ಕೆತ್ತಲು ಉಳಿ ಮತ್ತು ಸುತ್ತಿಗೆ ಬಳಸಿದನು. ಮೂರನೇ ಪ್ರಶ್ನೆ, ಯಾವ ಕಲ್ಲು ಸುಂದರ ಮೂರ್ತಿಯಾಯಿತು? ಯಾವ ಕಲ್ಲು ಸುಂದರ ಮೂರ್ತಿಯಾಯಿತು? ಮೂರನೆಯ ಕಲ್ಲು ಸುಂದರ ಮೂರ್ತಿಯಾಯಿತು. ಮೂರನೇ ಕಲ್ಲು ಸುಂದರ ಮೂರ್ತಿಯಾಯಿತು. ನಾಲ್ಕನೇ ಪ್ರಶ್ನೆ, ಮೊದಲೆರಡು ಕಲ್ಲುಗಳು ಕೊನೆಗೆ ಏನೆಂದು ತೀರ್ಮಾನಿಸಿದವು? ಮೊದಲೆರಡು ಕಲ್ಲುಗಳು ಕೊನೆಗೆ ಏನೆಂದು ತೀರ್ಮಾನಿಸಿದವು? ಮೊದಲೆರಡು ಕಲ್ಲುಗಳು ಏಟನ್ನು ಸಹಿಸಿಕೊಳ್ಳಲು ಮತ್ತು ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳಲು ತೀರ್ಮಾನಿಸಿದವು. ಮೊದಲೆರಡು ಕಲ್ಲುಗಳು ಏಟನ್ನು ಸಹಿಸಿಕೊಳ್ಳಲು ಮತ್ತು ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳಲು ತೀರ್ಮಾನಿಸಿದವು. ಓಕೆ ಚಿಲ್ಡ್ರನ್, ಸೊ 1, 2, 3 ಮತ್ತು 4ನೇ ಪ್ರಶ್ನೆಗಳ ಉತ್ತರಗಳನ್ನು ನೀಟಾಗಿ ಬುಕ್ಕಲ್ಲಿ ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರಿಬೇಕು. ಓದ್ತಾ ಹೇಳ್ತಾ ಬರಿಬೇಕು. ಓಕೆ, ಮತ್ತಿಲ್ಲಿ ಕೇಳಿದ ಪದಗಳಂತ ಇದೆ. ಕೇಳಿದ ಪದಗಳನ್ನು ಫಸ್ಟ್ ನೀವು ಬುಕ್ಕಲ್ಲಿ ಬರ್ಕೊಳ್ರಿ. ಕೇಳಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಶಿಲ್ಪಿ, ಪ್ರಾರಂಭ, ಪ್ರತಿನಿತ್ಯ, ಉಳಿ, ಮೂರ್ತಿ, ಕೆತ್ತು, ಸುತ್ತಿಗೆ, ಹತ್ತಾರು, ಹೇಟು, ಸುಂದರ, ಶಿಲ್ಪ, ಸಂತೋಷ, ಹೊಗಳು, ಗೆಳೆಯ, ಕೊಂಡಾಡು. ಸೊ ಇವುಗಳನ್ನು ಏನು ಮಾಡ್ಬೇಕು ಚಿಲ್ಡ್ರನ್? ಪಾಠದ ಹೆಡ್ಡಿಂಗ್ ಹಾಕಬೇಕು ಫಸ್ಟ್. ಅದು ಬರೆದಾದ ನಂತರ ಕೇಳಿದ ಪದಗಳಂತ ಹೆಡ್ಡಿಂಗ್ ಬರೀರಿ. ಇದು ಹೆಡ್ಡಿಂಗ್ ಬರೆದಾದ ನಂತರ ಇಲ್ಲಿ ಕೊಟ್ಟಂಥ ಪ್ರತಿಯೊಂದು ಅಕ್ಷರಗಳು 1, 2, 3, 4, 5, 10, 15 15 ವರ್ಡ್ಸ್ ಇದಾವೆ. ಇಲ್ಲಿ 5, 5, 10, 15 ವರ್ಡ್ಸ್ ಇದಾವೆ. ಇವುಗಳನ್ನು ಒಂದ್ಸರಿ ಕ್ಲಾಸ್ ವರ್ಕ್ ಸೈಡಲ್ಲಿ ಬರಿಬೇಕು, ಮತ್ತೆ 2 ಸರಿ ಹೋಮ್ವರ್ಕ್ ಪಾರ್ಟಲ್ಲಿ ಬರೆದು ನೀವು ಇವುಗಳನ್ನು ಕಲಿಬೇಕು. ಸೊ ಹಾಗೆ ನೆಕ್ಸ್ಟ್ ಓದಿ ತಿಳಿಯಿರಿ ಇದೆ. ವಿಗ್ರಹ, ಪ್ರತಿಮೆ, ಸುಂದರ, ಚೆಲುವು, ಸಹಿಸು, ತಾಳು. ಕೇಳಿದ ಪದಗಳನ್ನು ಬರೆದಾದ ನಂತರ ಇವುಗಳನ್ನು ಬರ್ಕೊಳ್ಳಿ. ಇವುಗಳನ್ನು ಒಂದು ಲೈನ್ ಬಿಟ್ಟು ಓದಿ ತಿಳಿಯಿರಿ. ವರ್ಡಿನ ಅರ್ಥಗಳನ್ನು ಬರೆದು ಇದನ್ನು ಸಹ ನೀವು ಕಲಿಬೇಕು. ಸೊ ಇದಾದ ನಂತರ ನೆಕ್ಸ್ಟ್ ಈ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇದನ್ನು ನೀಟಾಗಿ ದುಂಡಾಗಿ ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರೆದು ನನಗೆ ಕಳಿಸ್ಬೇಕು, ಆಯಿತಾ? ಓಕೆ ಚಿಲ್ಲ, ನೀಟಾಗಿ ಇದೆಲ್ಲ ಬರೆದು ನನಗೆ ಕಳಿಸಿ. ಓಕೆ, ಥ್ಯಾಂಕ್ ಯು.